ಕಾಂಗ್ರೆಸ್ ಪಕ್ಷವನ್ನು ಅಧಿಕಾರಕ್ಕೆ ತಂದಂಥ ಜನ ಪಶ್ಚಾತ್ತಾಪ ಪಡೋಂಥ ಪರಿಸ್ಥಿತಿ ಇವತ್ತು ಕಾಣ್ತಾ ಇದ್ದೀವಿ. ನಾನು ಪೂರ್ಣ ವಿವರಕ್ಕೆ ಹೋಗಲ್ಲ. ಆದರೆ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಇಡೀ ರಾಜ್ಯವನ್ನೇ ಗೊಂದಲದಲ್ಲಿಟ್ಟಿದ್ದಾರೆ. ಅವರು ಅಧಿಕಾರದ ಆಸೆಗಾಗಿ ಅಧಿಕಾರದ ಹಂಚಿಕೆಯ ಬಗ್ಗೆ ಸಾಕಷ್ಟು ಗೊಂದಲವನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಹೇಳಿಕೆಗೆ ಉಪಮುಖ್ಯಮಂತ್ರಿಗಳ ಹೇಳಿಕೆಗೂ ತಾಳ ಇಲ್ಲ ತಂತಿ ಇಲ್ಲ ಅನ್ನಂಗಾಗಿದೆ. ಮುಖ್ಯಮಂತ್ರಿಗಳು ಅಧಿಕಾರದ ಹಂಚಿಕೆಯಲ್ಲಿ ಯಾವ ಒಪ್ಪಂದವೂ ಆಗಿಲ್ಲ ಅಂತ ಸ್ಪಷ್ಟವಾಗಿ ಹೇಳಿದರೆ, ಉಪಮುಖ್ಯಮಂತ್ರಿಗಳು ಅಧಿಕಾರದ ಹಂಚಿಕೆಗೆ ಒಪ್ಪಂದ ಆಗಿದೆ ಈ ಮಾತು ಹೇಳ್ತಾರೆ. ಅವರಿಬ್ಬರಲ್ಲೇ ನಡೆದ ಮಾತುಕತೆ ಇದು. ಕನ್ನಡದಲ್ಲಿ ಗಾದೆ ಇದೆಯಲ್ಲ, ಇದ್ದಿಬ್ಬರಲ್ಲಿ ಕದ್ದೋರು ಯಾರು ಅಂತ. ಹಂಗಾಗಿದೆ. ಈ ಮಾತು ಕದ್ದೋರು ಯಾರೀಗ? ಮುಖ್ಯಮಂತ್ರಿಗಳ ಹೇಳಿಕೆ ಸರಿನೋ ಉಪಮುಖ್ಯಮಂತ್ರಿಗಳ ಹೇಳಿಕೆ ಸರಿನೋ? ಏಕೆ ಅಂತಂದರೆ ರಾಜ್ಯವನ್ನು ಆಡಳಿತ ನಡೆಸ್ತಾರಂಥ ಇಬ್ಬರು ಪ್ರಮುಖರು, ಒಬ್ಬರು ಒಪ್ಪಂದ ಆಗಿದೆ ಅಂತ ಹೇಳೋದು, ಇನ್ನೊಬ್ಬರು ಒಪ್ಪಂದ ಆಗಿಲ್ಲ ಅಂತ ಹೇಳೋದು, ಇದೆಷ್ಟರ ಮಟ್ಟಿಗೆ ಸರಿ? ಇಡೀ ರಾಜ್ಯದ ಜನರನ್ನ ಗೊಂದಲದಲ್ಲಿ ಇಟ್ಬಿಟ್ಟಿದ್ದಾರೆ. ಅವರ ಅಧಿಕಾರದ ದಾಹಕ್ಕೆ ರಾಜ್ಯದಲ್ಲಿರೋಂಥ ಪೂಜ್ಯ ಗುರುಗಳ ಬಗ್ಗೆನೂ ಕೂಡ, ಧಾರ್ಮಿಕ ಗುರುಗಳ ಬಗ್ಗೆನೂ ಗೌರವ ಕಡಿಮೆ ಆಗೋ ರೀತಿಯಲ್ಲಿ ನಡ್ಕೊಂಡಿದ್ದಾರೆ. ಕುರುಬರ ಸಮಾಜದ ಸ್ವಾಮೀಜಿಗಳು ಹೇಳ್ತಾರೆ ಸಿದ್ದರಾಮಯ್ಯನವರೇ ಮುಂದುವರಿಬೇಕು. ಒಕ್ಕಲಿಗರ ಸಮಾಜದ ಸ್ವಾಮಿಗಳು ಹೇಳ್ತಾರೆ DK ಶಿವಕುಮಾರ್ ಮುಖ್ಯಮಂತ್ರಿ ಆಗಬೇಕು. ದಲಿತರ ಸಮಾಜದ ಸ್ವಾಮಿಗಳು ಹೇಳ್ತಿದ್ದಾರೆ ದಲಿತರು ಮುಖ್ಯಮಂತ್ರಿಗಳಾಗಬೇಕು. ಯಾರು ಕಾವಿ ಬಟ್ಟೆಯನ್ನು ತೊಟ್ಟಿರಿದಾರೋ ಅವರೆಲ್ಲರೂ ನಾವು ಇಡೀ ಹಿಂದೂ ಸಮಾಜದ ಸ್ವಾಮಿಗಳು ಅಂತ ಅವ್ರ ಕಾಲಿ ಬಿಟ್ಟು ನಮಸ್ಕಾರ ಮಾಡ್ತೇವೆ. ಆದರೆ ಈ ಕಾಂಗ್ರೆಸ್ನವ್ರ ಪ್ರಯತ್ನ ಸ್ವಾಮಿಗಳನ್ನೂ ಹೊಡೆದು ಚೂರು ಚೂರು ಮಾಡಿಬಿಟ್ರು, ಜಾತಿಗೆ ಸೀಮಿತ ಮಾಡಿಬಿಟ್ರು.